ಶ್ರೀರಾಮಚಂದ್ರನ ಜನ್ಮಭೂಮಿಯಾಗಿರುವಂತಹ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಬಹಳಷ್ಟು ಅದ್ಧೂರಿಯಾಗಿ ನಿರ್ಮಾಣ ಮಾಡಲಾಯಿತು. ಅದರ ಜೊತೆಗೆ ಬಾಲರಾಮನನ್ನು ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಪ್ರತಿಷ್ಠಾಪನೆಯನ್ನ ಮಾಡಲಾಯಿತು. ಜೊತೆಗೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ಇಡೀ ವಿಶ್ವವೇ ಕಣ್ತುಂಬಿಕೊಳ್ತು. ಇಡೀ ವಿಶ್ವದ ಚಿತ್ತ ರಾಮ ಮಂದಿರದತ್ತ ಅನ್ನೋ ರೀತಿ ಇತ್ತು. ಅಷ್ಟು ಗ್ರ್ಯಾಂಡ್ ಆಗಿ ಈ ಒಂದು ಕಾರ್ಯಕ್ರಮ ಆಗಿರುವಂಥದ್ದು ನೀವು ಕೂಡ ಈ ಒಂದು ಅದ್ಭುತ ಕ್ಷಣವನ್ನು ಕಣ್ತುಂಬಿಕೊಂಡಿದ್ವಿ. ಆದ್ರೆ ಇಲ್ಲಿನ ಮುಖ್ಯ ಅರ್ಚಕರು ಒಂದು ಶಾಕಿಂಗ್ ನ್ಯೂಸ್ ಅನ್ನು ಬಿಚ್ಚಿಟ್ಟಿದ್ದಾರೆ. ಅದೇನಪ್ಪಾ ಅಂತಂದ್ರೆ, ಈಗ ಮಳೆಗಾಲ ಅಲ್ವಾ, ಈ ಮಳೆಗಾಲದಲ್ಲಿ ರಾಮ ಮಂದಿರ ಸೋರ್ತಾ ಇದೆಯಂತೆ ಹೀಗಂತ ಹೇಳ್ತಿರೋದು ಅರ್ಚಕರೇ. ಅದರಲ್ಲೂ ಪ್ರಮುಖವಾಗಿ ಈ ಮುದ್ದಾದ ಬಾಲರಾಮ ಇದ್ದಾನೆ ನೋಡಿ, ಆ ಬಾಲರಾಮ ಇರುವಂತಹ ಗರ್ಭಗುಡಿಯಲ್ಲೇ ಮೇಲ್ಛಾವಣಿ ಸೋರ್ತಾ ಇದೆಯಂತೆ, ನಮಗೆ ಪೂಜೆ ಮಾಡಕ್ ಕಷ್ಟ ಆಗ್ತಿದ್ಯಂತೆ ಅಂತ ಅಲ್ಲಿನ ಅರ್ಚಕರು ಹೇಳ್ತಾ ಇದ್ರೆ, ಕಾಂಗ್ರೆಸ್ನವರಿರ್ಬಹುದು ಉಳಿದ ಪಕ್ಷಗಳು ಒಂದು ಆರೋಪ ಮಾಡ್ತಾ ಇತ್ತು, ಅರ್ಜೆಂಟಲ್ಲಿ ಕಾಮಗಾರಿ ಮಾಡಿದ್ರೆ ಅಂತ. ಈ ಅರ್ಜೆಂಟೇ ಈ ಮೇಲ್ಛಾವಣಿ ಸೋರಿಕೆಗೆ ಕಾರಣವಾಯ್ತಾ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ.